ಕಾನೂನು ಬಾಹಿರ ಕರ್ತವ್ಯ ನಿರ್ವಹಿಸುತ್ತಿರುವ ವಸತಿನಿಲಯ ವಾರ್ಡನ್ ಮಹಮೂದ್ ಅವರ ಮೇಲೆ ಶಿಸ್ತಿನ ಕ್ರಮ ಜರುಗಿಸಬೇಕೆಂದು ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾವಾರ ಗುತ್ತಿಗೆ ನೌಕರರ ಸಂಘದಿಂದ ಪ್ರತಿಭಟನೆ ನಡೆಸಿದರು. ಕಲಬುರಗಿ ನಡೆದ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಸಂಘದ ರಾಜ್ಯಾಧ್ಯಕ್ಷ ಭೀಮಶೆಟ್ಟಿ ಎಂಪಳ್ಳಿ ಮಾತನಾಡಿ, ಕಾನೂನು ಬಾಹಿರ ಕರ್ತವ್ಯ ನಿರ್ವಹಿಸುತ್ತಿರುವ ವಸತಿ ನಿಲಯ ವಾರ್ಡನ್ ಮಹಮೂದ್ ಅವರ ಮೇಲೆ ಶಿಸ್ತಿನ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ಕಲಬುರಗಿಯಲ್ಲಿ BCM ಇಲಾಖೆಯ ಬಾಲಕರ ಇಂಜಿನಿಯರಿಂಗ್ ಹಾಸ್ಟೆಲ್ 100 ಮಕ್ಕಳ ವಿದ್ಯಾರ್ಥಿಗಳ ಹಾಸ್ಟೆಲ್ ಇವತ್ತಿದು ಇಲ್ಲಿ ಒಂದು ಖಾಸಗಿ ಕಟ್ಟಡದಲ್ಲಿ ಪ್ರಾರಂಭ ಮಾಡಲಿಕ್ಕೆ ಸರ್ಕಾರ ಆದೇಶ ಮಾಡಿದ. ಈ ಆದೇಶ ಪ್ರಕಾರ ಕಳೆದ 2 ತಿಂಗಳಿಂದ ಇದಿನ್ನೂ ಕೆಲಸನೇ ಮುಗ್ದಿಲ್ಲ, ಬಿಲ್ಡಿಂಗ್ ಪೂರ್ತಿನೂ ಕೂಡ. ಆದರೆ ಇಲ್ಲಿ 4 ಜನ ಸಿಬ್ಬಂದಿ ಯಾರ್ದು ಗಮನಕ್ಕೆ ಬರಲ್ದೇ ವಾರ್ಡನ್ ಅವ್ರ ಹತ್ತಿರ ಲಂಚ ಪಡೆದು ಇವತ್ತು ಅವರು ಕೆಲಸಕ್ಕೆ ತೊಗೊಂಡ್ಬಿಟ್ಟಾನೆ. ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕಾಧಿಕಾರಿಗಳು ಕರೆಸಿ ಅದು ಆ ರೀತಿ ಇಲ್ಲ, ಕಾನೂನ್ದಾಗ ಬರಲ್ಲ. ಈಗಿನ್ನ ಹಿಂದೇನು ಕೆಲಸ ಕಳ್ಕೊಂಡವ್ರು ನಮ್ಮಲ್ಲಿ ಗುಲ್ಬರ್ಗದಲ್ಲಿ ಇನ್ನೂ ಭಾಳಷ್ಟು ಜನ ಯಾರ ಅವರಿಗೆಲ್ಲ ಕೆಲಸಕ್ಕೆ ತೊಗೋಬೇಕಾಗ್ತದೆ, ಹೊಸಬ್ರಿಗೆ ತೊಗೊಳಕ್ಕೆ ಬರಲ್ಲ ಅಂತ ಅವ್ರು ಹೇಳಿದ್ರು ಕೂಡ ಅವ್ರ ಮಾತಿಗೆ ಕಿವಿಗೂಡದೆ ಇವತ್ತು ಅವ್ರು ದುಡ್ಡು ಪಡೆದು ಅವ್ರಿಗೇನು ತೊಗೊಳೋಣ ಅವ ಇವತ್ತು ಕೇಳಕ್ಕೆ ತಯಾರಿಲ್ಲ. ಇವಾಗ ಒಂದು ಕಡೆ ಒಬ್ಬನ ಸಲಕ್ಕೆ 4 ಮಂದಿ ಅಡುಗೆ ಸಿಬ್ಬಂದಿ 2 ತಿಂಗಳ ಹಾಜರಾತಿ ಕೊಡ್ಲತ್ತಾನ. 2 ತಿಂಗಳ ಹಾಜರಾತಿ ಕೊಡ್ತಾಯಿದ್ದಾನೆ. ಅವನು ಒಬ್ಬನಿಗೆ ಅಡುಗೆ ಮಾಡಿ ಹಾಕೋದು, ಒಂದು ವಿದ್ಯಾರ್ಥಿ ಇಲ್ಲ ಹಾಸ್ಟೆಲ್ನಲ್ಲಿ. ಒಬ್ಬನಿಗೆ ಅಡುಗೆ ಮಾಡ್ಲಿಕ್ಕೆ 4 ಮಂದಿ ಸಿಬ್ಬಂದಿ ಇಟ್ಕೊಂಡು ಇಲ್ಲಿ ಈ ಹಾಸ್ಟೆಲ್ ಪೂರ ಸತ್ಯಾನಾಶ ಮಾಡ್ಲತ್ತಾನ. ಮತ್ತು ಅವ ಕ್ರಿಮಿನಲ್ಲನ, ಹಿಂದೆ PSI ಹಗರಣದಲ್ಲಿ ಅವನು ಕೂಡ ಭಾಗಿ ಇದ್ದು ಜೈಲಿಗೆ ಹೋಗಿ ಬಂದವನ. ಅಂಥ ಜೈಲಿಗೆ ಹೋಗಿ ಬಂದವನಿಗೆ ಅದು ಹಾಸ್ಟೆಲ್ ವಾರ್ಡನೇ ಕೊಡಬಾರ್ದು. ಆದ್ರೆ ಏನೋ ಹೋಗಿ ಮತ್ತು ಸರ್ಕಾರದಾಗ ಗುದ್ದಾಡಿ ಹೈಕೊಂಬಂದನ ಆರ್ಡ್ರ ಬಂದು ಕೇಸ್ ಇಲ್ಲಿ ಮತ್ತೆ ಅದೇ ಮಾಡ್ಯಾನ. ವಸತಿ ನಿಲಯದಲ್ಲಿ ಬೋರ್ಡ್ ಹಚ್ಬೇಕಾದ್ರೂ 4 ಅಂತಸ್ತು ಮೇಲೆ ಯಾರ ಕಣ್ಣಿಗೆ ಕಾಣಲ್ಲಪ್ಲೆ ಹಚ್ಬಿಟ್ಟಾನ, ಅದಕ್ಕೆ ಬೋರ್ಡೇ ಕಾಣಲ್ಲ. ಅಂದ್ರೇನು, ಅವ ಟೋಟಲಿ ಕ್ರಿಮಿನಲ್. ಇಲ್ಲಿ ಒಂದು ವಿದ್ಯಾರ್ಥಿಗೆ ಅಡುಗೆ ಮಾಡ್ಲಿಕ್ಕೆ ಹಾಕ್ಲಾರ್ದೇ 4 ಸಿಬ್ಬಂದಿ ತಾನು ಒಬ್ಬನಿಗೆ ಇಟ್ಕೋತಾನಂದ್ರೆ ಇವ ಮನುಷ್ಯನ. ಇವ ಯಾವುದೇ ಅಧಿಕಾರಿ ಇವತ್ತು ಬೇಕಾದ ಅಧಿಕಾರಿ ಇರಲಿ, ಒಬ್ರಿಗೆ ಅಡುಗೆ ಮಾಡ್ಲಿಕ್ಕೆ ಎಷ್ಟು ಜನ ಬೇಕು, ಆದ್ರೆ 4 ಮಂದಿಗೆ ಇಟ್ಕೊಳ್ಳೋಣವ. ಅಂದ್ರೇನು, ಅವ್ರ ಹತ್ರ ದುಡ್ಡು ತೊಗೊಂಡು ನಿಮಗೆಲ್ಲ ಪೇಮೆಂಟ್ ಮಾಡಿಸ್ತೀನಿ ಅಂತ ಇಟ್ಕೊಳ್ಳೋಣ. ಅದು ವೈಜ್ಞಾನಿಕವಾಗಿ ಅದ. ಸರ್ಕಾರ ಆದೇಶ ಏನದಂದ್ರೆ ಯಾರು ಹಿಂದೆ ಕೆಲಸ ಕಳ್ಕೊಂಡಾರ ಅವರಿಗೆ ಹೊಸ ಹಾಸ್ಟೆಲ್ದಲ್ಲಿ ಪ್ರಾರಂಭದಲ್ಲಿ ತೊಗೋಬೇಕಂತ ಸರ್ಕಾರ ಆದೇಶ ಅದ. ಆ ಆದೇಶ ಗಾಳಿಗೆ ತೋರ್ಯಾನ. ಯಾರು ಏನು ಹೇಳಿದ್ರು ಕೇಳಾಗ್ತಾ ಇರಲಿಲ್ಲ ಅಧಿಕಾರಿಗಳು. ಅದಕ್ಕಾಗಿ ನಾವು ಈ 2ನೇ ತಾರೀಕಿಗೆ ಮನವಿ ಪತ್ರ ಕೊಟ್ಟೆವು ಜಿಲ್ಲಾಧಿಕಾರಿಗಳಿಗೆ, ನಾವು ಹೋರಾಟ ಮಾಡ್ತೀವಂತ. ಅವ್ರನ್ನೂ ಕೂಡ ಕರೆಸಿ ಹೇಳಿದ್ರು ಕೂಡ ಅವ್ರ ಮಾತು ನಾವು ಕಿವಿ ಕೊಡ್ತಾ ಇಲ್ಲ. ಅದಕ್ಕಾಗಿ ಇವತ್ತು ನಮ್ಮದು ಪ್ರಮುಖ ಬೇಡಿಕೆ ಏನದ, ನಮ್ಗೆ ಅವನಿಗೆ ಇಲ್ಲಿಂದ ವಜಾ ಮಾಡಬೇಕು. ಈ ಹಾಸ್ಟೆಲ್ಲಿಂದ ಅವ ಇರಬಾರ್ದು, ಈ ಹಾಸ್ಟೆಲ್ದಾಗ ಕೆಲಸ ಮಾಡ್ಲಿಕ್ಕೆ. ವಾರ್ಡನ್ ಹುದ್ದೆಲಿಂದೇ ತೆಗಿಬೇಕು ಅವನಿಗೆ. ಅವ್ನು ಕ್ರಿಮಿನಲ್ ಮೊಕದ್ದಮೆದಾಗಿದ್ದವ, ಜೈಲಿಗೆ ಹೋಗಿ ಬಂದವ, ಅಂಥವನಿಗೆ ಅದಕ್ಕೆ ಇಲ್ಲಿ ಇಟ್ಕೋಬೇಕು ಹಾಸ್ಟೆಲ್ದಾಗ. ವಾರ್ಡನ್ ಆಗಿದ್ರಿ ಇವ ಯಾವ ಮಕ್ಕಳಿಗೆ ಊಟ ಹಾಕಲ್ಲ, ದುಡ್ಡು ಎತ್ತಿ ಹಾಕ್ಬೋದು ಅಷ್ಟೇ. ಇವ ಇಂಥ ಕ್ರಿಮಿನಲ್ ಮನುಷ್ಯಾಗ ವಾರ್ಡನ್ ಅಲ್ಲಕ್ಕೆ ನಾಲಾಯಕನ, ಅವನಿಗೆ ಕೂಡಲೇ ಸೇವೆಯನ್ನು ಅಮಾನತ್ ಮಾಡಬೇಕು. ಬೇರೆ ವಾರ್ಡನ್ಗಳಲ್ಲಿ ನೇಮಿಸಬೇಕು. ಮತ್ತು ನಮ್ಮ ಹಳೆ ಸಿಬ್ಬಂದಿ ಏನಿದ್ದಾರ, ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ, ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 7209626262ಗೆ ಸಂಪರ್ಕಿಸಿ.